ನೋಡಿ, ದೀಪಾವಳಿ ಹಬ್ಬ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪಟಾಕಿ ಹಂಚೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಬೆಂಗಳೂರು ಮತ್ತಷ್ಟು ತಾರಕಕ್ಕೆ ಇರ್ತಾ ಇದೆ. ಯಾರ ವಿಚಾರ ಗೊತ್ತಾ? ಕುಸುಮಾ ವರ್ಸಸ್ ಶಾಸಕ ಮುನಿರತ್ನ ಅವರ ಫೈಟು. ದೀಪಾವಳಿ ಪಟಾಕಿ ಹಂಚೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಮುನಿರತ್ನ ಕಚೇರಿಗೆ ಬೀಗ ಹಾಕಲಾಗಿದೆ. ಲಕ್ಷ್ಮೀದೇವಿ ನಗರ ವಾರ್ಡ್ ಶಾಸಕರ ಕಚೇರಿಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಪಟಾಕಿ ಹಂಚಿಕೆಯನ್ನ ಮಾಡ್ತಾ ಇದ್ರಂತೆ ಶಾಸಕ ಮುನಿರತ್ನ ಅವರು. ಪಟಾಕಿನ ಬೇರೆ ತಂದಿರಿಸಿದ್ರಂತೆ, ಹಾಗಾಗಿ ಕಚೇರಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಅನ್ನೋ ಆರೋಪ. ಯಾವುದೇ ಕಾರಣಕ್ಕೂ ಉಚಿತ ಪಟಾಕಿಯನ್ನು ಹಂಚುವಂತಿಲ್ಲ ಅಂತ ತಾಕೀತು ಮಾಡಿದಾರಂತೆ. ಹಾಗಾಗಿ ಪೊಲೀಸರೇ ಬೀಗ ಹಾಕ್ಸಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಎಸಿಪಿ, ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು, 4 SI ಸಿಬ್ಬಂದಿಗಳು ಮೊಕ್ಕ ಮೂಡಿದಾರಂತೆ. ಪಟಾಕಿ ಪಡೆಯೋದಕ್ಕೆ ಆ ಸಾರ್ವಜನಿಕರು ಆಗಮಿಸ್ತಾರೆ. ಕೂಪನ್ ಅನ್ನು ಈಗ ಆಲ್ರೆಡಿ ಹಂಚಿಕೆ ಮಾಡಿದಾರಂತೆ. ಪಟಾಕಿ ಹಂಚೋದಕ್ಕೆ ಸಿದ್ಧರಿದ್ದ ಟೈಮ್ನಲ್ಲೇ ಶಾಸಕ ಮುನಿರತ್ನ ಅವರಿಗೆ ಶಾಕು. ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲೇ ನಿಯೋಜನೆ ಮಾಡಲಾಗಿದೆ. ಪಟಾಕಿ ಇರಿಸಿದಂತಹ ಜಾಗಕ್ಕೆ ಬೀಗ ಜಡಿದಿದ್ದಾರೆ ನೋಡಿ. ಸೊ ಇದು ಒಂದು ರೀತಿಯಾಗಿ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಅನ್ನೋ ಮಾತುಗಳು. ಅಂದರೆ ಕುಸುಮಾ ವರ್ಸಸ್ ಶಾಸಕ ಮುನಿರತ್ನ ಅವರ ಫೈಟ್ ಈಗ ಸಿಕ್ಕಾಪಟ್ಟೆ ತಾರಕಕ್ಕೆ ಏರಿದೆ, ಅದನ್ನು ಗಮನಿಸಿದ್ರಿ. ಜೊತೆಗೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮುನಿರತ್ನ ಅವರು ಪಟಾಕಿಯನ್ನು ಹಂಚುತ್ತಾರೆ ಅನ್ನೋದು. ಸೊ ಹಾಗಾಗಿ ಈ ಬಾರಿಯೂ ಕೂಡ ಪಟಾಕಿ ಹಂಚೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಕೂಪನ್ ಎಲ್ಲ ಕೂಡ ಹಂಚಿದ್ರು. ಕೂಪನ್ ಇಸ್ಕೊಂಡವರು ಪಟಾಕಿ ಇಸ್ಕೋಬೇಕು ಅಂತೇಳಿ ಇವತ್ತು ಬರೋರಕ್ಕಿದ್ರು. ಆದರೆ ಮುನಿರತ್ನ ಅವರಿಗೆ ಶಾಕು. ಕಾರಣ ಏನು? ಬೀಗ ಜಡಿದ್ಬಿಟ್ಟಿದ್ದಾರೆ. ಲಕ್ಷ್ಮೀದೇವಿ ನಗರ ವಾರ್ಡ್ ಶಾಸಕರ ಕಚೇರಿಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಪಟಾಕಿ ತಂದಿರಿಸಿದ್ರು ಪಾಪ ಶಾಸಕ ಮುನಿರತ್ನ ಅವರು ಸಾರ್ವಜನಿಕರಿಗೆ ಕೊಡೋದಕ್ಕೆ ಅಂತೇಳಿ ಬ್ಯಾನರ್ಗಳನ್ನು ಹಾಕಿದ್ರು. ಜೊತೆಗೆ ನೋಡಿ, ಪೆಂಡಾಲ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡಿದ್ರೆ ಇವತ್ತು ಕಚೇರಿಗೆ ಬೀಗ ಹಾಕ್ಬಿಟ್ರು. ಯಾವುದೇ ಕಾರಣಕ್ಕೂ ಉಚಿತ ಪಟಾಕಿಯನ್ನು ಹಂಚುವಂತಿಲ್ಲ ಅಂತ ತಾಕೀತು ಮಾಡಲಾಗ್ತಾ ಇದೆ. ಪೊಲೀಸರಿಂದ ಬೀಗ ಹಾಕಿಸಿದ್ದಾರೆ ಅನ್ನೋ ಆರೋಪ. ಇದು ಬೇಕು ಅಂತಲೇ ರಾಜಕೀಯ ಪ್ರೇರಿತ ಬೀಗ ಹಾಕ್ಸಿರೋದು ಪೊಲೀಸರ ಕೈಯಿಂದ, ಹೀಗನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಸಿಪಿ, ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು, 4 ಜನ SI ಸಿಬ್ಬಂದಿಗಳು ಅಲ್ಲೇ ಮುನಿರತ್ನ ಅವರ ಕಚೇರಿಯ ಮುಂಭಾಗದಲ್ಲೇ ಮೊಕ್ಕ ಮೂಡಿದ್ದಾರೆ. ಪಾಪ ಸಾರ್ವಜನಿಕರು ಪಟಾಕಿ ಈಸ್ಕೊಳಕ್ಕೆ ಬಂದಿದ್ರು ಕೂಪನ್ ಹಿಡ್ಕೊಂಡು. ಈ ಟೈಮ್ನಲ್ಲೇ ಮುನಿರತ್ನಗೆ ಶಾಕ್.